ಮಕ್ಳ ಮಾತು ಕೇಳಿ ಒಕ್ರೋದ್ರಂತೆ, ತಿಕ್ಲನ್ ಮಾತು ಕೇಳಿ ತಲೆ ಕೆಡ್ಸ್ಕೊಂಡ್ರದು. ಆದರೆ ನಮ್ಮ ಮನೆಯಲ್ಲಿ ಹಾಗಲ್ಲ. ನಾನು ಸಂಸ್ಕಾರ ಕೊಟ್ಟು ಬೆಳೆಸಿರುವಂಥ ಕುಡಿ ಈಗ ಹೇಗೆ ಎಷ್ಟು ಬೆಳೆದು ನಿಂತಿದೆ ನೋಡಿ. ಮಾರಿಗುಡಿ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಅನೇಕ ದಂಪತಿಗಳಿಗೆ ಗಂಡು ಮಕ್ಕಳೇ ಆಗಬೇಕು ಅಂತ ಆಸೆ ಇದೆ. ಭ್ರೂಣ ಹತ್ಯೆ ಮಹಾಪಾಪ ಅಂತ ಗೊತ್ತಿದ್ರೂ ಕೂಡ ಭ್ರೂಣ ಪತ್ತೆ ಮಾಡಿಸ್ಕೊಂಡು ಅದು ಹೆಣ್ಣಾಗಿದ್ದರೆ ಭ್ರೂಣವನ್ನು ತೆಗೆಸುವಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ಹಾಗಲ್ಲ. ಮೊದಲನೇವನು ಮಗ ಹುಟ್ಟಿದ, ಎರಡನೇದು ಹೆಣ್ಣೆ ಆಗಬೇಕು ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡೆ. ಏನಿದೆ ಸಾಕ್ಷಿ? ನೀವ್ಯಾರು ಗಾಬರಿ ಆಗ್ಬೇಡಿ. ಸಾಕ್ಷಿ ಏನು ಅನ್ನೋದಾದ್ರೆ ನಾನೇ ಸಾಕ್ಷಿ. ಪಾಪ ನಮ್ಮಮ್ಮ ಚಿಕ್ಕಮ್ಮ ಈ ಮಾತನ್ನ ತುಂಬಾ ಸತಿ ಹೇಳಿದ್ದಾರೆ. ನೀವು ಮಾತು ಕಂಟಿನ್ಯೂ ಮಾಡಿಪ್ಪ, ಕಂಟಿನ್ಯೂ ಮಾಡಿ. ದೋಣಗಳು ಇವತ್ತು ಎಡ್ದ ಮಗ್ಲಲ್ಲಿ ಎದ್ದು ಬಂದವ್ರು ಎನಿಸ್ತಿದೆ. ಪಾರವ್ರು ನೋಡಿದ್ರೆ ನುಣ್ಣಗೆ ರುಬ್ಬಕ್ಕೆ ರೆಡಿ ಹಾಕೊಂತವ್ರೆ. ನನ್ನ ಬೇಡಿಕೆಗೆ ಆ ದೇವರು ಕಣ್ಬಿಟ್ಟ ಅಂತ ಅನ್ಸುತ್ತೆ ನೋಡಿ. ನನಗೆ ಹೆಣ್ಮಗುನೇ ಹುಟ್ಟಿದ್ಲು. ಆವತ್ತೇ ಆ ಕ್ಷಣನೇ ನಿರ್ಧಾರ ಮಾಡಿದ್ರೆ ನನ್ನ ಮಗಳನ್ನ ಡಾಕ್ಟ್ರನ್ನೇ ಮಾಡಬೇಕು. ಅವಳು ಈ ಹಳ್ಳಿನಲ್ಲಿ ಸೇವೆ ಮಾಡಬೇಕು. ಪ್ರಾಣಕ್ಕೋಸ್ಕರ ಹೋರಾಡೋ ಬಡ ಜನರಿಗೆ ದುಡ್ಡಿಲ್ಲದೆ ಅವ್ರ ಪ್ರಾಣ ಉಳಿಸ್ಕೊಡ್ಬೇಕು ಅಂತ. ನನ್ನ ಕನಸು ನಿಜವಾಗಿರೋದಕ್ಕೆ ಇಲ್ಲೇ ಸಾಕ್ಷಿ ಇದೆ. ಪಾಪ ನಮ್ಮ ಗೋಡಂಬಿ ಎಷ್ಟು ಕಡುಬಡುವ. ಅವನಿದ್ದಂಥ ಪರಿಸ್ಥಿತಿನಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಆರೈಕೆ ಮಾಡಿ ಮತ್ತೆ ಮನುಷ್ಯನ ಮಾಡಬೇಕು ಅಂದಿದ್ದರೆ 10 ಲಕ್ಷ ರೂಪಾಯಿ ಮೇಲ್ ಖರ್ಚಾಗ್ತಿತ್ತು. ಆದರೆ ನಮ್ಮ ಪಾರ್ವತಿ ಅವನನ್ನು ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡಿ ಚೆನ್ನಾಗಿ ನೋಡಿಕೊಂಡು ಇವತ್ತು ಮತ್ತೆ ಮನುಷ್ಯನಾಗೋದಕ್ಕೆ ಸಹಾಯ ಮಾಡಿದ್ದಾಳೆ. ಇದು ಪಾರ್ವತಿ ಜಯ ಅಲ್ಲ, ಆ ಶಿವು ಜಯ ಅಲ್ಲ, ಈ ಮಾರಿಗುಡಿ ದೇವರು ವೀರಭದ್ರನ ಜಯ.